ಶ್ರೀರಾಮನವಮಿ ಪ್ರಯುಕ್ತ ರಾಮನಗರದಲ್ಲಿ ಇರ್ತಕ್ಕಂಥ ರಾಮದೇವರ ಬೆಟ್ಟಕ್ಕೆ ಇವತ್ತು ಬಂದು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ರವರು ದಂಪತಿ ಸಮೇತವಾಗಿ ಬಂದು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ C ಅಶ್ವತ್ಥನಾರಾಯಣ ಅವರು, ಜೊತೆಯಲ್ಲಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು, ನಾವೆಲ್ಲರೂ ಒಟ್ಟಾಗಿ ಬಂದು ಜೊತೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ರಾಮದೇವ್ರ ಬೆಟ್ಟಕ್ಕೆ ಬಂದು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಬಹುಶಃ ಇದು ಭಾಳ ಒಂದು ಐತಿಹಾಸಿಕವಾದಂಥ ಒಂದು ಸ್ಥಳ. ರಾಮ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ವಾಸವಾಗಿದ್ದರು ಅಂತಕ್ಕಂಥದ್ದು ಪೂರ್ವಜರಿಗೂ ನಮ್ಮದು ನಂಬಿಕೆ ಎಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಭಗವಂತ ರಾಜ್ಯದ ಜನಕ್ಕೆ ಸಮೃದ್ಧವಾಗಿಡಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಯಿಸ್ತೀವಿ. ಅದು ಸತ್ಯ. ಕ್ಷಣ ಬರುತ್ತೆ ಖಂಡಿತವಾಗ್ಲೂ. ನಾವು ಎಲ್ಲರೂ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದೀವಿ ನಿರೀಕ್ಷೆಯಿಂದ. ಖಂಡಿತವಾಗ್ಲೂ ಆ ಕಾಲ ಬರುತ್ತೆ. ಅಂದರೆ ಚುನಾವಣೆ ಹೊತ್ತಲ್ಲಿ ಮಾತ್ರ ರಾಮ ನೆನಪಾಗ್ತಾನೆ ಅಂತೇಳಿ BJP-ಅವರಿಗೆ ರಾಮ ನೆನಪಾಗ್ತಾನೆ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡುವಂಥದ್ದು. ನೋಡಿ, ಇವತ್ತು ಕಾಂಗ್ರೆಸ್ನವರ ಆರೋಪ ಕೇವಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ಆರೋಪ. 500 ವರ್ಷಗಳ ಕಾಲ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಜರಿಗರು ಇವತ್ತು ಏನು ಸಾಕಷ್ಟು ಹೋರಾಟ ಮಾಡಿದರು. ಬಹುಶಃ ಅದನ್ನು ಪೂರೈಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ರಾಮ ಮಂದಿರ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ರಾಮನ ಮೇಲೆ ವಿಶೇಷವಾದಂಥ ಒಂದು ಭಕ್ತಿ, ಒಂದು ಗೌರವವನ್ನು ಇಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಅದನ್ನು ತೋರಿಸಿದ್ದೇವೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮನ ಜ್ಞಾಪಕ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ, BJP ಅವ್ರಿಗಾಗಲಿ ಜನತಾ ದಳದವ್ರಿಗಾಗಲಿ ಅಲ್ಲ ಅಂತಕ್ಕಂಥದ್ದು ಹೇಳ್ಬೇಕು. ನಾವು ಕೂಡ ಹಳ್ಳಿಲಿ ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರಲ್ಲ ಸರ್ ಕಾಂಗ್ರೆಸ್ನವರು. ಕಟ್ಟಲಿ, ನಮಗೂ ಸಂಪೂರ್ಣ ಬಹುಮತ ಇದೆ. ಅದಕ್ಕೇನೆ ಈಗ ನಮ್ಮ ಸಂಪೂರ್ಣ ಬಹುಮತ ಇದೆ, ಕಟ್ಟಲಿ. ಈಗ ಇದೆಯಲ್ಲ ಸುಮಾರು ಕಡೆ ಹಳ್ಳಿಗಳಲ್ಲೆಲ್ಲ ರಾಮ ಮಂದಿರ ಕಟ್ಟವ್ರಲ್ಲ, ಇನ್ನೂ ಕಟ್ಟುವ ತಗೊಳ್ಳಿ. ಜೊತೆಗೆ ಸಂಜೆ 5 ಗಂಟೆ ಸುಮಾರಿಗೆ ಕನಕಪುರದಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂಥ ಒಂದು ಸಮಾವೇಶಕ್ಕೆ ದೇವೇಗೌಡರು ಸಾಹೇಬರು ಬರ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಬರ್ತಾ ಇದ್ದಾರೆ, ಎರಡೂ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಕೂಡ ಭಾಗಿಯಾಗಿರ್ತಾರೆ. ಬಹು ನಿರೀಕ್ಷಿತವಾದಂಥ ಸಭೆ, ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಸಭೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ.